ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತು ದಿವಸ ನಾನು ನಿಮ್ಮ ಮುಂದೆ ತಂದಿರುವಂತಹ ಟಾಪಿಕ್ ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದು 5ನೇ ಹೆಡ್ ಆಗಿರುತ್ತೆ. ಇದರಲ್ಲಿ ಚಾರ್ಜಿಂಗ್ ಸೆಕ್ಷನ್ ಏನು ಮತ್ತು ಯಾವ ಯಾವ ಇನ್ಕಮ್ಗಳು ಈ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅನ್ನೋದನ್ನು 3 ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಅದಾದಮೇಲೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೋಡೋಣ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇವತ್ತು ನಾವು ಡಿಸ್ಕಸ್ ಮಾಡೋಕೆ ಹೊರಟಿರೋವಂಥದ್ದು ಟಾಪಿಕ್ ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೋಗೋಕ್ಕೆ ಮುಂಚೆ ನಾವು ಆಲ್ರೆಡಿ 4 ಹೆಡ್ನ ಕವರ್ ಮಾಡಿದ್ದೀವಿ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ. ಇನ್ಕಮ್ ಫ್ರಮ್ ಸ್ಯಾಲರಿಯ ಸೆಕ್ಷನ್ 15ಇಂದ ಸೆಕ್ಷನ್ 17ವರೆಗೂ, HP ಸೆಕ್ಷನ್ 22ಇಂದ 27ವರೆಗೂ, PGVP ಸೆಕ್ಷನ್ 28ಇಂದ 44D ಕ್ಯಾಪಿಟಲ್ ಗೇನ್ಸ್ ಅನ್ನೋ ಸೆಕ್ಷನ್ 45ಇಂದ 55A. ಈಗ ನಾವು ಡಿಸ್ಕಸ್ ಮಾಡೋಕೆ ಹೊರಟಿರೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫ್ರಮ್ ಸೆಕ್ಷನ್ 56 to 59, 56ಇಂದ 59. ಸೊ ಇದೊಂಥರ ರೆಸಿಡಿಯರಿ ಹೆಡ್ ಆಫ್ ಇನ್ಕಮ್. ಯಾವ 4 ಹೆಡ್ನಲ್ಲಿ ಇಲ್ಲಿ ಮೇಲೆ ಕೊಟ್ಟಿರುವಂತಹ 4 ಹೆಡ್ನಲ್ಲಿ ಇನ್ಕಮ್ ಯಾವ ಇನ್ಕಮ್ ಬರೋದಿಲ್ವೋ ಈ ಒಂದು ಅದರ್ ಸೋರ್ಸ್ ಅನ್ನೋ ಇನ್ಕಮ್ನ ಹೆಡ್ ಆಫ್ ಇನ್ಕಮ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಈ ಒಂದು ಇನ್ಕಮ್ಗೆ ಹೆಸರೇ ಇಲ್ಲ. ಉದಾಹರಣೆಗೆ ಇನ್ಕಮ್ ಫ್ರಮ್ ಸ್ಯಾಲರಿಯಲ್ಲಿ ಬರುವಂತಹ ಇನ್ಕಮ್ಸ್ ಎಲ್ಲನೂ ಕೂಡ ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನೋ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹೌಸ್ ಪ್ರಾಪರ್ಟಿಯಲ್ಲಿ ಬರುವಂಥ ಇನ್ಕಮ್ ಎಲ್ಲ ಇನ್ಕಮ್ ಫ್ರಮ್ HP ಟ್ಯಾಕ್ಸಬಲ್ ಆಗಿರುತ್ತೆ. ಅಕಸ್ಮಾತ್ ನೀವು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಏನಾದ್ರು ಮಾಡ್ತಿದ್ರೆ ಅದರಿಂದ ಬರುವಂಥ ಇನ್ಕಮ್ ಎಲ್ಲನೂ ಕೂಡ ಏನಾಗಿರುತ್ತೆ, PGVP ಅನ್ನೋ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಒಂದು ಅಸೆಟ್ನ ನೀವು ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾದ್ರು ಗೇನ್ ಆಗಿತ್ತು ಅಂದರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅನ್ನೋ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಈ 4 ಹೆಡ್ನಲ್ಲಿ ಯಾವ ಇನ್ಕಮ್ ಟ್ಯಾಕ್ಸಬಲ್ ಆಗೋದಿಲ್ವೋ, ಯಾವ ಇನ್ಕಮ್ ಒಳಪಡಲ್ವೋ ಅವೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಇದೊಂಥರ ರೆಸಿಡಿಯರಿ ಹೆಡ್ ಆಫ್ ಇನ್ಕಮ್ ಅಂತ ಕೂಡ ಕರಿತೀವಿ. ಇದು ಸೆಕ್ಷನ್ 56 to 59 ಇರುತ್ತೆ. ಹಾಗಾದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸೆಕ್ಷನ್ 56 to 59. ಈ 56 to 59ನಲ್ಲಿ ಫಸ್ಟ್ ಸೆಕ್ಷನ್ ಬರೋದೆ ಸೆಕ್ಷನ್ 56. ಯಾವುದೇ ಒಂದು ಹೆಡ್ನಲ್ಲಿ ಬಂದರೂ ಕೂಡ ಫಸ್ಟ್ ಸೆಕ್ಷನ್ ಬರೋದೆ ಚಾರ್ಜಿಂಗ್ ಸೆಕ್ಷನ್. ಏನಿದು ಚಾರ್ಜಿಂಗ್ ಸೆಕ್ಷನ್ ಅಂತಂದರೆ ಈ ಹೆಡ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಯಾವ ಇನ್ಕಮ್ಸ್ಗಳು ಬರುತ್ತೆ ಅಂತ ಹೇಳದೆ ಚಾರ್ಜಿಂಗ್ ಸೆಕ್ಷನ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಸ್ಯಾಲ್ರಿಯಲ್ಲಿ ನೋಡಿದ್ವಿ. ಸ್ಯಾಲ್ರಿಯಲ್ಲಿ ಸೆಕ್ಷನ್ 15 ಅನ್ನೋದೇ ಚಾರ್ಜಿಂಗ್ ಸೆಕ್ಷನ್. HP ಚಾರ್ಜಿಂಗ್ ಸೆಕ್ಷನ್ 20. ಅದೇ ರೀತಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಚಾರ್ಜಿಂಗ್ ಸೆಕ್ಷನ್ ಏನು ಸೆಕ್ಷನ್ 56 ಆಗಿರುತ್ತೆ. ಅಂದರೆ ಯಾವ ಇನ್ಕಮ್ಗಳು ಈ ಒಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಹೆಡ್ನಲ್ಲಿ ಬರುತ್ತೆ ಅಂತ ಹೇಳೋದೇ ಚಾರ್ಜಿಂಗ್ ಸೆಕ್ಷನ್ ಆಗಿರುತ್ತೆ. ಸೊ ಸೆಕ್ಷನ್ 57 ಏನು ಹೇಳುತ್ತೆ, ಯಾವ ಎಕ್ಸ್ಪೆನ್ಸಸ್ಗಳು ಡಿಡಕ್ಷನ್ ಸಿಗುತ್ತೆ, ಯಾವ ಹೆಡ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಹೆಡ್ನಲ್ಲಿ ಯಾವ ಎಕ್ಸ್ಪೆನ್ಸಸ್ಗಳು ಡಿಡಕ್ಷನ್ ಸಿಗುತ್ತೆ ಅಂತ ಹೇಳೋದೇ ಸೆಕ್ಷನ್ 57. ಅದೇ ರೀತಿಯಲ್ಲಿ 58 ಸೆಕ್ಷನ್ 58 ಏನಂತ ಹೇಳುತ್ತೆ, ಯಾವ ಎಕ್ಸ್ಪೆನ್ಸಸ್ ಡಿಡಕ್ಷನ್ ಸಿಗಲ್ಲ ಅಂತ ಹೇಳೋವಂಥ ಸೆಕ್ಷನ್ನೇ ಸೆಕ್ಷನ್ 58. 59 ಅನ್ನೋದು ಡೀಮ್ಡ್ ಪ್ರಾಫಿಟ್ಸ್ ಬಗ್ಗೆ ಹೇಳುತ್ತೆ. ಹಾಗಾದರೆ ಫಸ್ಟ್ ನಾವು ಹೋಗೋಣ ಚಾರ್ಜಿಂಗ್ ಸೆಕ್ಷನ್ 56. ಯಾವ ಇನ್ಕಮ್ಗಳು ಈ ಒಂದು ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಅಂತ ನೋಡೋಣ. ಯಾವ ಇನ್ಕಮ್ಗಳು ಟ್ಯಾಕ್ಸಬಲ್ ಆಗಿರುತ್ತೆ ಅಂತಂದರೆ ಚಾರ್ಜಿಂಗ್ ಸೆಕ್ಷನ್ 56ನ ಪ್ರಕಾರವಾಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಯಾವ ಇನ್ಕಮ್ಗಳು ಟ್ಯಾಕ್ಸಬಲ್ ಆಗಿರುತ್ತೆ ಅಂತಂದರೆ
56. Section 56 subsection 1, Section 56 subsection 2. ಏನಿದು ಅಂತಂದರೆ ಚಾರ್ಜಿಂಗ್ ಸೆಕ್ಷನ್ ಯಾವ ಯಾವ ಇನ್ಕಮ್ಗಳು ಟ್ಯಾಕ್ಸಬಲ್ ಆಗಿರುತ್ತೆ ಅಂತಂದರೆ ಕೆಲವು ಸ್ಪೆಸಿಫಿಕ್ ಇನ್ಕಮ್ಸ್ ಇರುತ್ತೆ, ಕೆಲವು ಸ್ಪೆಸಿಫಿಕ್ ಇನ್ಕಮ್ ಇರುತ್ತೆ, ಇದೇ ಹೆಡ್ನಲ್ಲಿ ಬರಬೇಕು ಅಂತ ಸ್ಪೆಸಿಫಿಕ್ ಇನ್ಕಮ್ಸ್ ಇರುತ್ತೆ, ಇನ್ನೊಂದು ಜನರಲ್ ಇನ್ಕಮ್ಸ್ ಅಂತ ಒಂದಿರುತ್ತೆ. ಸ್ಪೆಸಿಫಿಕ್ ಇನ್ಕಮ್ಸ್ ಸೆಕ್ಷನ್ 56 ಸಬ್ಸೆಕ್ಷನ್ 2 ಏನಂತ ಹೇಳುತ್ತೆ, ಇನ್ಕಮ್ಸ್ ವಿಚ್ ಆರ್ ಆಲ್ವೇಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಆಲ್ವೇಸ್, ಯಾವಾಗಲೂ ಇದೇ ಹೆಡ್ನಲ್ಲೇ ಟ್ಯಾಕ್ಸಬಲ್ ಆಗುತ್ತೆ. ಜನರಲ್ ಸೆಕ್ಷನ್ ಏನಂತ ಹೇಳುತ್ತೆ, ಯಾವುದೇ ಅದರ್ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಈ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಯಾವ ಹೆಡ್ನಲ್ಲಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ಜನರಲ್ ಇನ್ಕಮ್ಸ್ ಯಾವ್ಯಾವುದು? ಸೆಕ್ಷನ್ 56 ಸಬ್ಸೆಕ್ಷನ್ 1ನ ಪ್ರಕಾರವಾಗಿ ಜನರಲ್ ಇನ್ಕಮ್ಸ್ ಯಾವ್ಯಾವುದು ಅಂತ ಯಾವುದು ಹೇಳುತ್ತೆ ಅಂತಂದರೆ, ಎನಿ ಇನ್ಕಮ್ಸ್ ವಿಚ್ ಡಸ್ ನಾಟ್ ಟ್ಯಾಕ್ಸಬಲ್ ಆರ್ ಕಮ್ಸ್ ಅಂಡರ್ ದ ಪರ್ವ್ಯೂ ಆಫ್ ಅದರ್ ಹೆಡ್ ಆಫ್ ಇನ್ಕಮ್ಸ್. ಬೇರೆ ಹೆಡ್ನಲ್ಲಿ ಯಾವ ಯಾವ ಇನ್ಕಮ್ಗಳು ಟ್ಯಾಕ್ಸಬಲ್ ಆಗೋದಿಲ್ಲ ಅದೆಲ್ಲ ಇದೇ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇದೇ ಇನ್ಕಮ್ನಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂತ ಕೆಲವು ಇನ್ಕಮ್ಸ್ ಇದೆ, ಅದು ನಾವು ಸ್ಪೆಸಿಫಿಕ್ ಇನ್ಕಮ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಸ್ಪೆಸಿಫಿಕ್ ಇನ್ಕಮ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲಿಂದ ಜನರಲ್ ಇನ್ಕಮ್ಸ್ ಬರೋಣ. ಸೆಕ್ಷನ್ 56 ಸಬ್ಸೆಕ್ಷನ್ 2ನಲ್ಲಿ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸ್ಪೆಸಿಫಿಕ್ ಇನ್ಕಮ್ಸ್ ಯಾವ್ಯಾವುದು ಅಂತಂದರೆ 9 ಇನ್ಕಮ್ಸ್ಗಳಿದೆ. 9 ಇನ್ಕಮ್ಗಳು ಇದೆ ಸ್ಟೂಡೆಂಟ್ಸ್. ಅದರಲ್ಲಿ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಓನ್ಲಿ, ಎಲ್ಲೂ ಟ್ಯಾಕ್ಸಬಲ್ ಆಗೋದಿಲ್ಲ, ಇಲ್ಲೇ ಟ್ಯಾಕ್ಸಬಲ್ ಆಗುತ್ತೆ. ಎಲ್ಲಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಇಫ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ PGBP. 3 ಇನ್ಕಮ್ಸ್ ಇದೆ. ಆ ಇನ್ಕಮ್ಸು PGBPನಲ್ಲಿ, PGBP ಅಂದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಅಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಎಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇನ್ಕಮ್ ಫ್ರಮ್ PGBP ಅಂದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. 3ನೇ ಕೆಟಗರಿ ಬಂದು ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಇಫ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ PGBP ಆ್ಯಂಡ್ ಇನ್ಕಮ್ ಫ್ರಮ್ ಸ್ಯಾಲರಿ. ಅದರಲ್ಲಿ ಒಂದಿದೆ. PGBPನಲ್ಲೂ ಟ್ಯಾಕ್ಸಬಲ್ ಆಗಲಿಲ್ಲ ಅಥವಾ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲೂ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ಸ್ಪೆಸಿಫಿಕ್ ಇನ್ಕಮ್ನಲ್ಲಿ ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರುವಂತಹದ್ದು 5 ಐಟಮು. ಅದರಲ್ಲಿ ಯಾವುದರಲ್ಲಿ ಅಂತಂದರೆ ಎಲ್ಲೂ ಟ್ಯಾಕ್ಸಬಲ್ ಆಗಲ್ಲ, ಇಲ್ಲೇ ಟ್ಯಾಕ್ಸಬಲ್ ಆಗೋದು. ಇಲ್ಲೇ ಅಂತ ಅವಾಗ ನಾನು ಉಪಯೋಗಿಸಿರೋ ಅರ್ಥ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಯಾವುದು? ಡಿವಿಡೆಂಡ್. ಫಸ್ಟ್ ಒನ್ ಡಿವಿಡೆಂಡ್ ಅನ್ನೋ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಈವನ್ ಅವನದು ಬಿಸ್ನೆಸ್ ಆಗಿದ್ರೂ ಕೂಡ ಡಿವಿಡೆಂಡ್ ರಿಸೀವ್ಡ್ by an assessee is chargeable to tax under the head income from other sources. ಹಾಗಾದರೆ ಫಸ್ಟ್ ಇನ್ಕಮ್ ತಿಳ್ಕೊಂಡು ನಾವು ಸ್ಪೆಸಿಫಿಕ್ ಇನ್ಕಮ್ಸ್ನಲ್ಲಿ ಸೆಕ್ಷನ್ 56 ಸಬ್ಸೆಕ್ಷನ್ 2ನ ಪ್ರಕಾರವಾಗಿ ಫಸ್ಟ್ ಇನ್ಕಮ್ ಯಾವುದು? ಡಿವಿಡೆಂಡ್ ರಿಸೀವ್ಡ್ ಬೈ ಅನ್ ಅಸೆಸಿ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಡಿವಿಡೆಂಡ್ ನೀವು ಯಾರ ಹತ್ರದಿಂದ ರಿಸೀವ್ ಮಾಡ್ತಾ ಇದ್ದೀರಾ? ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ನೀವು ಕೆಲವು ಕಂಪನಿಯ ಶೇರ್ಸ್ನ ಕೊಂಡ್ಕೊಂಡಿರ್ತೀರ, ಆ ಶೇರ್ಸ್ನಲ್ಲಿ ಕೊಂಡ್ಕೊಂಡಿರೋದ್ರಿಂದ ಡಿವಿಡೆಂಡ್ ಬರುತ್ತೆ. ಅಂದರೆ ಶೇರ್ಸ್ನ ನೀವು ಪರ್ಚೇಸ್ ಮಾಡಿದಿರೋ ಒಂದು ಕಂಪನಿದು ಅಂದರೆ ಆ ಕಂಪನಿಯಲ್ಲಿ ಬಂದಿರುವಂತಹ ಪ್ರಾಫಿಟ್ ಏನು ಬಂದಿರುತ್ತೆ ಆ ಪ್ರಾಫಿಟ್ನ ಮೇಲೆ ಸ್ವಲ್ಪ ಪರ್ಸೆಂಟೇಜ್ ಏನು ಮಾಡ್ತಾರೆ? ಡಿವಿಡೆಂಡ್ನ ಕೊಡ್ತಾರೆ. ಅಂದರೆ the dividend received from domestic company is exempt under section 10 subsection 34. 1034ನ ಪ್ರಕಾರವಾಗಿ the dividend received by an assessee is exempted by an individual is an exempted income subject to 115 BBDA.
BBDA ಅನ್ನೋದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ 115 BBDA ಏನು ಹೇಳುತ್ತೆ, ದ ಅಗ್ರಿಗೇಟ್ ಡಿವಿಡೆಂಡ್ ರಿಸೀವ್ಡ್, ದ ಅಗ್ರಿಗೇಟ್ dividend received by an individual exceeds rupees 10 lakh. Exceeds rupees 10 lakh, it is taxable. ಏನು ಹೀಗಂದರೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಅನ್ನೋನು 12 ಲಕ್ಷ ರೂಪಾಯಿಯಷ್ಟು ಡಿವಿಡೆಂಡ್ನ ತೊಗೊತಾನೆ. ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಕಂಪನಿಯಿಂದ 5 ಲಕ್ಷ, ವೈ ಕಂಪನಿಯಿಂದ 5 ಲಕ್ಷ, ಝೆಡ್ ಕಂಪನಿಯಿಂದ 2 ಲಕ್ಷ ಡಿವಿಡೆಂಡ್ನ ರಿಸೀವ್ ಮಾಡ್ತಾನೆ. ಅಂದರೆ ಟೋಟಲ್ ಆಗಿ ಎಷ್ಟು ಡಿವಿಡೆಂಡ್ ರಿಸೀವ್ ಮಾಡ್ತಾ ಇದ್ದಾನೆ? 12 ಲ್ಯಾಕ್ ಡಿವಿಡೆಂಡ್ ರಿಸೀವ್ ಮಾಡ್ತಾ ಇದ್ದಾನೆ. ಈ 12 ಲ್ಯಾಕ್ ಡಿವಿಡೆಂಡ್ ಅವನು ರಿಸೀವ್ ಮಾಡ್ತಾ ಇದ್ದಾನೆ ಅಂದರೆ 10 ಲ್ಯಾಕ್ವರೆಗೂ ಎಕ್ಸಮ್ಟ್ ಆಗಿರುತ್ತೆ. ಇನ್ನು 2 ಲ್ಯಾಕ್ ಮೇಲೆ ಅವನು 10% ಸ್ಪೆಷಲ್ ರೇಟ್ನ ಅಂಡರ್ ಸೆಕ್ಷನ್ 115 BDA ಅಪ್ಲೈ ಆಗಿ 10% ಟ್ಯಾಕ್ಸ್ನ ಅವನು ಕಟ್ಟಬೇಕಾಗಿರುತ್ತೆ. ಈ ಇನ್ಕಮ್ನ ಮೇಲೆ ಯಾವುದೇ ಡಿಡಕ್ಷನ್ಸು ಸಿಗಲ್ಲ, ಯಾವುದೇ ಎಕ್ಸ್ಪೆನ್ಸಸ್ನು ಕ್ಲೈಮ್ ಮಾಡೋಕ್ಕೆ ಅವಕಾಶ ಇರಲ್ಲ. ಸ್ಟ್ರೈಟ್ ಅವೇ 2 ಲ್ಯಾಕ್ ಮೇಲೆ 10% ಅವನು ಕಟ್ಟಬೇಕಾಗಿರುತ್ತೆ. ಸರ್ ಅಕಸ್ಮಾತ್ ಅವನು ಎ ಕಂಪನಿಯಿಂದ 3 ಲ್ಯಾಕ್ಸ್, ಬಿ ಕಂಪನಿಯಿಂದ 2 ಲ್ಯಾಕ್ ಡಿವಿಡೆಂಡ್ ಅವನು ರಿಸೀವ್ ಮಾಡ್ತಾ ಇದ್ದಾನೆ ಅಷ್ಟೇ ಸರ್ ಅಂತಂದರೆ ಅವನು 5 ಲ್ಯಾಕ್ ರಿಸೀವ್ ಮಾಡ್ತಾ ಇದ್ದಾನೆ. ಅಂದರೆ ಲೆಸ್ ದ್ಯಾನ್ 10 ಲ್ಯಾಕ್ ಇರೋದ್ರಿಂದ ಅವನು 115 BBDAಗೆ ಅವನು ಒಳಪಡಲ್ಲ. ಅವನು ಯಾವುದೋ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34ನ ಪ್ರಕಾರವಾಗಿ ಈ 5 ಲ್ಯಾಕ್ ಏನಾಗಿರುತ್ತೆ, ಎಕ್ಸಮ್ಟ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನಿಸುತ್ತೆ. ಹಾಗಾದರೆ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಈಸ್ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಸಬ್ಜೆಕ್ಟ್ ಟು 115 BBDA ಇಫ್ ದ ಅಗ್ರಿಗೇಟ್ ಡಿವಿಡೆಂಡ್, ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಯಾವುದೋ ಅಗ್ರಿಗೇಟ್ ಡಿವಿಡೆಂಡ್ ಎಕ್ಸೀಡ್ಸ್ 10 ಲ್ಯಾಕ್ ಆಗಿತ್ತು ಅಂದರೆ ಟ್ಯಾಕ್ಸಬಲ್ ಆಗಿರುತ್ತೆ ಅಟ್ ದ ರೇಟ್ ಆಫ್ 10%. 10% ಆಗಿ ಟ್ಯಾಕ್ಸಬಲ್ ಆಗಿರುತ್ತೆ. ಯಾವುದ್ರ ಮೇಲೆ? ಅದು ಎಷ್ಟು ಅಮೌಂಟ್ ಎಕ್ಸೀಡ್ ಆಗಿದೆಯೋ ಆ ಎಕ್ಸೀಡ್ ಆಗಿರೋ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡೆ. ದೆನ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಈಸ್ ಫುಲ್ಲಿ taxable. Full amount of dividend received from cooperative society and also foreign company other than domestic company, whatever may be the dividend received by him is fully taxable. Sir, under section 10 subsection 34ನ ಪ್ರಕಾರವಾಗಿ ಏನಕ್ಕೆ ಡಿವಿಡೆಂಡ್ ಎಕ್ಸಮ್ಟ್ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ನ ಪ್ರಪೋಸ್ ಮಾಡಲಿ ಅಥವಾ ಪೇ ಮಾಡಲಿ, ಆಗ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 34 ಆಗಿರುತ್ತೆ. ಎಕ್ಸಮ್ಟ್ ಅಂಡರ್ ಸೆಕ್ಷನ್ 34 ಆಗಿರುತ್ತೆ. ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ನ ಪೇ ಮಾಡುತ್ತೆ. ಅದೇನಾಗಿರುತ್ತೆ? ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34ನ ಪ್ರಕಾರವಾಗಿ ಎಕ್ಸಮ್ಟ್ ಆಗಿರುತ್ತೆ. ಕಂಪನಿ ತನಗೆ ಬಂದಿರುವಂತಹ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಕಟ್ಟಿ ಅದಾದ ನಂತರ ಡಿವಿಡೆಂಡ್ ಏನು ಪ್ರಪೋಸ್ ಮಾಡಿರುತ್ತೋ ಆ ಡಿವಿಡೆಂಡ್ನ ಮೇಲೆ CDT ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಅಥವಾ DDT ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅನ್ನೋದನ್ನು ಪೇಮೆಂಟ್ ಮಾಡಿರುತ್ತೆ. ಸೊ ಇದು ಪೇಮೆಂಟ್ ಆಗಿರೋದ್ರಿಂದ ಏನಾಗಿರುತ್ತೆ, ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34ನ ಪ್ರಕಾರವಾಗಿ ಈ ಒಂದು ಡಿವಿಡೆಂಡ್ ಎಕ್ಸಮ್ಟ್ ಆಗಿರುತ್ತೆ. ಆದರೆ ಫಾರಿನ್ ಕಂಪನಿ ಯಾವುದೇ ರೀತಿಯಾದಂಥ CDT ಪೇಮೆಂಟ್ ಮಾಡಿರಲ್ಲ. ಅದಕ್ಕೋಸ್ಕರ ಈ ಒಂದು ದ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಅ ಫಾರಿನ್ ಕಂಪನಿ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಹಾಗಾದರೆ ಡಿವಿಡೆಂಡ್ ಪಾಯಿಂಟ್ಗೆ ಬಂದ್ರ ಅಂತಂದರೆ, dividend received from domestic company is fully exempted under section 10 subsection 34 subject to 115 BBDA. If 115 BBDA ಏನಂತ ಹೇಳುತ್ತೆ, aggregate dividend received by him is exceed 10 lakh, then
whatever may be the amount exceeds, that amount is chargeable to tax at the rate of 10%. So dividend from a cooperative society is fully taxable, and dividend from foreign company is also fully taxable, because CDT ಅಥವಾ DDT ಅನ್ನೋದು ಪೇಮೆಂಟ್ ಮಾಡಿರಲ್ಲ. ಆ ಉದ್ದೇಶಕ್ಕೋಸ್ಕರ ಏನಾಗಿರುತ್ತದೋ ಎಕ್ಸಮ್ಟ್ ಆಗಿರುತ್ತೆ. ಯಾವುದರಲ್ಲಿ ಇಂಡಿಯನ್ ಕಂಪನಿಯಲ್ಲಿ CDT ಪೇಮೆಂಟ್ ಆಗಿರುತ್ತೆ, ಸೊ ಎಕ್ಸಮ್ಟ್ ಆಗಿರುತ್ತೆ. ಫಾರಿನ್ ಕಂಪನಿ CDT ಪೇಮೆಂಟ್ ಮಾಡಿರಲ್ಲ, ಸೊ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ಫಸ್ಟ್ ಇನ್ಕಮ್ನ ನಾವು ನೋಡಿದ್ದು ಏನು? ಫಸ್ಟ್ ಇನ್ಕಮ್ ಡಿವಿಡೆಂಡ್ ರಿಸೀವ್ಡ್ ಬೈ ಅನ್ ಇಂಡಿವಿಜುವಲ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ನೆಕ್ಸ್ಟ್, winnings, casual incomes. Any winnings from lottery, gambling, betting, or winnings from a casino, game show, card games, and races. ಹಾರ್ಸ್ ರೇಸ್ ಆಗಿರ್ಬೋದು, ಕ್ಯಾಮಲ್ ರೇಸ್ ಆಗಿರ್ಬೋದು. ಹಾಗಾದರೆ ವಿನ್ನಿಂಗ್ಸ್ ಫ್ರಮ್ ಲಾಟರಿ, ಎನಿ ಅಮೌಂಟ್ ಆಫ್ ವಿನ್ನಿಂಗ್ಸ್ ಫ್ರಮ್ ಲಾಟರಿ is chargeable to tax under the head income from other sources under section 56 subsection 2. So ಚಾರ್ಜಿಂಗ್ ಸೆಕ್ಷನ್ನ 56 ಸಬ್ಸೆಕ್ಷನ್ 2 ಏನು ಹೇಳುತ್ತೆ? ಸ್ಪೆಸಿಫಿಕ್ ಇನ್ಕಮ್ ಹೇಳುತ್ತೆ. ಅದರಲ್ಲಿ ಇದೇ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂತ ಹೇಳ್ತಾ ಇದೆ. ಅದರಲ್ಲಿ ಫಸ್ಟ್ ಒನ್ ಡಿವಿಡೆಂಡ್ ಇನ್ಕಮ್, ಸೆಕೆಂಡ್ ಒನ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಅಂದರೆ ಕ್ಯಾಶುವಲ್ ಇನ್ಕಮ್. ಉದಾಹರಣೆಗೆ ಹೇಳಬೇಕು ಅಂದರೆ, ನಾನು 10 ರೂಪಾಯಿ ಕೊಟ್ಟು ಒಂದು ಲಾಟ್ರಿ ಟಿಕೆಟ್ನ ಕೊಂಡ್ಕೊಂಡೆ, ಅದರಿಂದ ನನಗೆ 1 crore rupees ಲಾಭ ಬಂತು. ಅಂದರೆ ಲಾಭ ಇನ್ ದಿ ಸೆನ್ಸ್ ವಿನ್ ಆದ. ಹಾಗಾದರೆ ಈ ವಿನ್ ಆಗಿರೋವಂಥ 1 crore ನನಗೆ ಇನ್ಕಮ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಮಿಸ್ಟರ್ ಬಿ ಇದ್ದಾನೆ, ಅವನು 10 crore rupees ಅಷ್ಟು ಲಾಟ್ರಿ ಟಿಕೆಟ್ ತೊಗೊಂಡಿದ್ದಾನೆ. ಅದರಲ್ಲಿ 10 rupees ಅಷ್ಟು ಅವನಿಗೆ ಲಾಟ್ರಿ ಅಲ್ಲಿ ವಿನ್ನಿಂಗ್ಸ್ ಆಗಿದ್ದಾನೆ. ಹಾಗಾದರೆ 10 crore ಅಷ್ಟು ಅವನು ಖರ್ಚು ಮಾಡಿ ಅವನು 10 rupees ಅಷ್ಟು ಅವನು ಗಳಿಸಿದ್ದಾನೆ ಅಂತಂದರೆ, ದಿಸ್ 10 rupees ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. TDS ಬಂದು 30%, ಅಂದರೆ 30% ಡಿಡಕ್ಟ್ ಮಾಡಿ ಮಿಕ್ಕಿರೋದು ಅವನಿಗೆ ಕೊಡುವಂಥ ಎಕ್ಸ್ಪೆನ್ಸಸ್ ಯಾವುದೇ ರೀತಿಯಾಗಿ ಇಲ್ಲಿ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಎಕ್ಸ್ಪೆನ್ಸಸ್ ಡಿಡಕ್ಷನ್ ಸಿಗೋದಿಲ್ಲ. ಅದೇ ರೀತಿ ಗ್ಯಾಮ್ಲಿಂಗ್ ಅಂತಂತಂದರೆ ಜೂಜಾಡ್ತೀರ, ಆ ಜೂಜಾಡಿ ಬಂದಿರೋವಂಥದ್ದು ಕಾರ್ಡ್ ಗೇಮ್ಸ್ ಮುಖಾಂತರ ಬಂದಿರುತ್ತೆ. ಬೆಟ್ಟಿಂಗ್ಸ್, IPL ಬೆಟ್ಟಿಂಗ್ಸ್ ಬಂದಿರುತ್ತೆ. IPLನಲ್ಲಿ ಬೆಟ್ ಮಾಡ್ತೀರಾ ಅಂದರೆ ಪಂದ್ಯ ಕಟ್ತೀರಾ. ಹಾಗಾದರೆ ಆ ಒಂದು ಬೆಟ್ನಲ್ಲಿ ನೀವು ವಿನ್ನಿಂಗ್ಸ್ ಆದರೆ ಎಷ್ಟು ವಿನ್ನಿಂಗ್ಸ್ ಆಗ್ತಿರೋ ಅಷ್ಟು ಮಾತ್ರ. ಉದಾಹರಣೆಗೇನು ಅಂತಂದರೆ, ಒಂದು ಮಿಸ್ಟರ್ ಎಕ್ಸ್ ಅನ್ನೋನು ಕಾರ್ಡ್ ಗೇಮ್ ಮಾಡ್ತಾ ಇದ್ದಾನೆ. ಮೊದಲನೇ ದಿವಸ 10 lakh rupees ಅಷ್ಟು ಲಾಸ್ ಆಯಿತು ಅವನಿಗೆ. ಅವನು 10 lakh rupees ತೊಗೊಂಡೋದ, ಅಷ್ಟು ಸೋತ್ಬಿಟ್ಟು ಮನೆಗೆ ಬಂದ. ಸೆಕೆಂಡ್ ಡೇ ಹೋಗ್ತಾನೆ, 2 lakh ತೊಗೊಂಡೋಗ್ತಾನೆ, ಅವನಿಗೆ 5 lakh ಬರುತ್ತೆ. ಹಾಗಾದರೆ 5 lakh ಅವನಿಗೆ ಬರುತ್ತೆ ಅಂದರೆ ಅವನು ಟೋಟಲ್ ವಿನ್ನಿಂಗ್ ಎಷ್ಟಾಯಿತು? 3 lakh. ಆ 3 lakh ಕನ್ಸಿಡರ್ ಮಾಡಲ್ಲ. ಅವನು ಎಷ್ಟು ವಿನ್ ಆಗಿದ್ದಾನೆ ಅಷ್ಟು ವಿನ್ನಿಗೆ ಮಾತ್ರ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ವಿನ್ ಆಗಿರೋದು 5 lakh. ಹಾಗಾದರೆ 5 lakh ಮೇಲೆ ಅವನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಈವನ್ ಆಲ್ಸೋ ಇನ್ ಕೇಸ್ ಆಫ್ ಕ್ಯಾಸಿನೋ, ಕಾರ್ಡ್ ಗೇಮ್ಸ್, ಗೇಮ್ ಶೋ. ಇವಾಗ ಟಿ ವಿನಲ್ಲಿ ಕೌನ್ ಬನಾಗ ಕರೋಡ್ಪತಿಗೆ ಹೋಗ್ತೀರಾ. ಕೌನ್ ಬನಾಗ ಕರೋಡ್ಪತಿನಲ್ಲಿ 1 ಕೋಟಿ ನೀವು ಗೆದ್ದಿದ್ದೀರಾ ಅಂದರೆ 1 ಕೋಟಿ ನಿಮ್ಮ ಅಕೌಂಟ್ಗೆ ಅವ್ರು ಕೊಡಲ್ಲ. 1 ಕೋಟಿ ಚೆಕ್ ತೋರಿಸ್ತಾರೆ ನಿಮಗೆ. ಆದರೆ ಅದರಲ್ಲಿ 30% ಟ್ಯಾಕ್ಸ್ನ ಕಟ್ ಮಾಡಿ ನಿಮಗೆ ಕೊಡ್ತಾರೆ. 30% ಟ್ಯಾಕ್ಸ್ನ ಕಟ್ ಮಾಡಿ ನಿಮಗೆ ಕೊಡ್ತಾರೆ. ಅಂದರೆ 70 lakh ಅಷ್ಟೇ. 1 ಕೋಟಿ ಗೆದ್ದಿದ್ದೀವಿ ಅಂತ ನೀವು ಹೇಳ್ಕೊಬೇಕಷ್ಟೇ. ಆದರೆ ಅವ್ರು ಕೊಡೋವಂತಹದೇ 70 lakh ನಿಮಗೆ ಕೊಡ್ತಾರೆ. 30% TDS ಇರುತ್ತೆ. ಅದೇ ರೀತಿಯಲ್ಲಿ ಗಿಫ್ಟ್ ಅನ್ನೋ ಐಟಮ್ ನಾ ಹೇಳೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗಿರುತ್ತೆ. ಟೈಮ್ ಕನ್ಸಂಪ್ಷನ್ ಏನಾಗಿರುತ್ತೆ, ಜಾಸ್ತಿನೇ ಬೇಕಾಗಿರುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಗಿಫ್ಟ್ ಅನ್ನೋ ಚಾರ್ಟ್ ಏನಿದೆ, ಈ ಚಾರ್ಟ್ ಫುಲ್ಲು ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ಇಷ್ಟು ಟೋಟಲ್ ಇಷ್ಟೂ ಕೂಡ ಸೇರಿದ್ರೆ ಗಿಫ್ಟ್ ಆಗಿರುತ್ತೆ. ಟೋಟಲಾಗಿ ಇಷ್ಟು ಸೇರಿದ್ರೆ ಗಿಫ್ಟ್ ಆಗಿರುತ್ತೆ. ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂದು ಕ್ಲಾಸ್ ಬೇಕಾಗಿರುತ್ತೆ. ಸೊ ಗಿಫ್ಟ್ನ
ಸಿಂಪಲ್ಲಾಗಿ ಒಂದು ವರ್ಡಾಗಿ ಹೇಳ್ಬಿಡ್ತೀನಿ. ಗಿಫ್ಟ್ ಇನ್ ಕ್ಯಾಶ್. ಗಿಫ್ಟ್ ಇನ್ ಕ್ಯಾಶ್ ಎಕ್ಸೆಂಪ್ಟೆಡ್ ಅಪ್ ಟು ₹50,000. 50,000 ರೂಪಾಯಿಗಿಂತ ಎಕ್ಸೀಡ್ ಏನಾದರೂ ಆದರೆ, 50,000 ರೂಪಾಯಿಗಿಂತ ಎಕ್ಸೀಡ್ ಏನಾದರೂ ಆದರೆ, ಸೊ ಗಿಫ್ಟ್ ಅನ್ನೋದು ಟ್ಯಾಕ್ಸಬಲ್ ಆಗಿರುತ್ತೆ. ಗಿಫ್ಟ್ ಅನ್ನೋದೇನಾಗಿರುತ್ತೆ, ಫುಲ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್ ಈಸ್ ಎಕ್ಸಮ್ಟೆಡ್. ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್ ಈಸ್ ಎಕ್ಸಮ್ಟ್ ಆಗಿರುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್. ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಆರ್ ಎನ್ಹ್ಯಾನ್ಸ್ಡ್ ಕಾಂಪನ್ಸೇಷನ್. ಏನಿದು ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಆರ್ ಎನ್ಹ್ಯಾನ್ಸ್ಡ್ ಕಾಂಪನ್ಸೇಷನ್? ಕ್ಯಾಪಿಟಲ್ ಗೇನ್ಸಲ್ಲಿ ನಾನು ನಿಮ್ಗೆ ಹತ್ರ ಹೇಳಿದ್ದೆ ಕೂಡ, ಎನಿ ಅಮೌಂಟ್ ಆಫ್ ಕಾಂಪನ್ಸೇಷನ್ ರಿಸೀವ್ಡ್ ಆನ್ ಕಂಪಲ್ಸರಿ ಅಕ್ವಿಸಿಷನ್. ಸೇ ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ತಗೋಣ. ನಮ್ಮ ಮನೆ ಇದೆ. ಸೊ ಇದು ನಮ್ಮ ಮನೆ ಅಂತ ಅನ್ಕೋಣ. ಈ ಮನೆಯಲ್ಲಿ, ಈ ಮನೆ ಮುಂದೆ ಒಂದು ರೋಡ್ ಹೋಗ್ತಿದೆ. ಏನು ಮಾಡಿದ್ರು ಗೌರ್ನಮೆಂಟವ್ರು, ಏನು ಮಾಡಿದ್ರು, ಅಥವಾ ರೈಲ್ವೆ ಟ್ರ್ಯಾಕ್ ಹೋಗ್ತಿದೆ. ಸೊ ಈ ಒಂದು ಮನೇನ ಏನು ಮಾಡಿದ್ರು, ಕಂಪಲ್ಸರಿಯಾಗಿ ಅಕ್ವೈರ್ ಮಾಡಿದ್ರು. ಕಂಪಲ್ಸರಿಯಾಗಿ ಅಕ್ವೈರ್ ಮಾಡಿ ನಮಗೊಂದು ಸ್ವಲ್ಪ ಕಾಂಪನ್ಸೇಷನ್ ಕೊಟ್ಟರು. ಈ ಕಾಂಪನ್ಸೇಷನ್ನ ಕೊಡೋದು ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಕ್ಯಾಪಿಟಲ್ ಗೇಯ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ಅಕಸ್ಮಾತ್ ಏನಾದರೂ ನಮಗೆ ಆ ಒಂದು ಅಮೌಂಟ್ ಸಾಲಿಲ್ಲ ಅಂತ ಕೋರ್ಟಲ್ಲಿ ಮತ್ತೆ ಕೇಸ್ ಹಾಕಿದಾಗ ಮತ್ತೆ ಇನ್ನೊಂದು ಸ್ವಲ್ಪ ಅಮೌಂಟ್ನ ಕೊಟ್ಟರು. ಇದು ಮೊದಲ ಸಲ ಕೊಟ್ಟಿದ್ದು ಕಾಂಪನ್ಸೇಷನ್, ಇನ್ನೊಂದು ಸಲ ಕೊಟ್ಟಿದ್ದು ಎನ್ಹ್ಯಾನ್ಸ್ಡ್ ಕಾಂಪನ್ಸೇಷನ್. ಈ ಎನ್ಹ್ಯಾನ್ಸ್ಡ್ ಕಾಂಪನ್ಸೇಷನ್ ಅಥವಾ ಕಾಂಪನ್ಸೇಷನ್ ಕೊಡೋದೇನಾದರೂ ಲೇಟ್ ಏನಾದರೂ ಆದರೆ, ಕಾಂಪನ್ಸೇಷನ್ ಕೊಟ್ಟಿರೋದು ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ಸ್. ಕಾಂಪನ್ಸೇಷನ್ ಅಮೌಂಟ್ ಏನು ಕೊಡ್ತಾರೋ ಅದು ಕ್ಯಾಪಿಟಲ್ ಗೇನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅವರು ಲೇಟಾಗಿ, ಗೌರ್ನಮೆಂಟ್ ಏನಾದ್ರು ಲೇಟಾಗಿ ಏನಾದ್ರು ನಮಗೆ ಕೊಟ್ಟರೆ, ಲೇಟಾಗಿ ಏನಾದ್ರು ನಮ್ಗೆ ಅಮೌಂಟ್ನ ಪೇಮೆಂಟ್ ಮಾಡಿದ್ರೆ, ಅದ್ರ ಮೇಲೆ ಏನು ಇಂಟ್ರೆಸ್ಟ್ ಕೊಡ್ತಾರೋ ಆ ಇಂಟ್ರೆಸ್ಟ್ ಪಾರ್ಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಂಟ್ರೆಸ್ಟ್ ಪಾರ್ಟ್ ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇದು ನೀವು ನಾವು ಗಮನದಲ್ಲಿ ಇಟ್ಕೊಬೇಕಾಗಿರೋದು. ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಯಾವ ಪಾರ್ಟು? ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಆರ್ ಎನ್ಹ್ಯಾನ್ಸ್ಡ್ ಕಾಂಪನ್ಸೇಷನ್. ಇಲ್ಲಿ ಇನ್ನೊಂದು ವಿಚಾರ, ಸೇ ಫಾರ್ ಎಕ್ಸಾಂಪಲ್ ನನಗೆ ಒಂದು 2 lakh ಅಷ್ಟು ಇಂಟ್ರೆಸ್ಟ್ ಬಂದಿದೆ, ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಬಂದಿದೆ. ಡಿಡಕ್ಷನ್ ಸಿಗುತ್ತೆ ನಿಮಗೆ, ಲೆಸ್ ಡಿಡಕ್ಷನ್ ಅಟ್ 50%. 50% ಡಿಡಕ್ಷನ್ ನಿಮಗೆ ಸಿಗುತ್ತೆ. ಎಷ್ಟು? 1 lakh rupees ಅಷ್ಟು ಡಿಡಕ್ಷನ್ ಸಿಗುತ್ತೆ. ಇನ್ನು ಮಿಕ್ಕಿರೋ 1 lakh ಅಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ. ಬೇರೆ ಈ ಇಂಟ್ರೆಸ್ಟ್ ಆನ್ ಎನ್ಹ್ಯಾನ್ಸ್ಡ್ ಕಾಂಪನ್ಸೇಷನ್ ಅವ್ರ ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ಗೆ ಬೇರೆ ರೀತಿಯಾದಂಥ ಡಿಡಕ್ಷನ್ ಸಿಗಲ್ಲ. ನಾನು ಈ ಇಂಟ್ರೆಸ್ಟ್ನ ಪಡೆಯೋಕ್ಕೋಸ್ಕರ ನನಗೆ ಲಾಯರ್ಗೆ ಅಷ್ಟು ಫೀಸ್ ಕಟ್ಟಿದ್ದೆ, ಅಥವಾ ನಾನು ಇಂಥ ಖರ್ಚುಗಳು ಮಾಡಿದ್ದೆ, ಅಥವಾ ನಾನು ಕೋರ್ಟ್ಗೆ ಇಷ್ಟು ಫೀಸ್ ಕಟ್ಟಿದ್ದೆ ಅನ್ನೋ ಡಿಡಕ್ಷನ್ಸ್ ಇಲ್ಲಿ ಸಿಗೋದಿಲ್ಲ ನಿಮಗೆ. ಅದು ಜ್ಞಾಪಕ ಇಟ್ಕೊಬೇಕಾಗಿರೋದು. ಹಾಗಾದರೆ ಫಸ್ಟ್ ಒನ್ ಡಿವಿಡೆಂಡ್, ಎರಡನೇದು ಕ್ಯಾಶುಯಲ್ ಇನ್ಕಮ್, ಮೂರನೇದು ಗಿಫ್ಟ್, ನಾಲ್ಕನೇದು ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಆರ್ ಎನ್ಹ್ಯಾನ್ಸ್ಡ್ ಕಾಂಪನ್ಸೇಷನ್. ಇದು ಡಿಡಕ್ಷನ್ 50% ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಐಟಮ್ ಬಂದು ಅಡ್ವಾನ್ಸ್ ಮನಿ ಫರ್ಫಿಟೆಡ್. ಅಡ್ವಾನ್ಸ್ ಮನಿನ ನಾವೇನಾದ್ರು ಫರ್ಫಿಟ್ ಮಾಡಿದರೆ, ಇದು ಕ್ಯಾಪಿಟಲ್ ಗೇನಲ್ಲಿ ಹೇಳಿದ್ದೆ ನಾನು ನಿಮಗೆ. ಕ್ಯಾಪಿಟಲ್ ಗೇನಲ್ಲಿ ಅಡ್ವಾನ್ಸ್, ಸೇ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ನ ಜೊತೆಗೆ ನಾನೇನು ಮಾಡಿದೆ, ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ. ಏನಂತ ಅಗ್ರಿಮೆಂಟ್ ಮಾಡಿಕೊಂಡೆ? ಒಂದು ಮನೆ ಇದೆ, ಆ ಮನೆನ ಸೇಲ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ. 10 lakh rupees ಆಗುತ್ತೆ ಅಂತ ಅಗ್ರಿಮೆಂಟ್ ಮಾಡಿಕೊಂಡೆ. ಅಗ್ರಿಮೆಂಟ್ ಟೈಮ್ನಲ್ಲಿ ಅವನು ಅಡ್ವಾನ್ಸ್ ಆಗಿ 1 lakh ಕೊಟ್ಟಿದ್ದಾನೆ. ಈ ಅಡ್ವಾನ್ಸ್ ಮನಿ 1 lakh ಕೊಟ್ಟಿದ್ದಾನೆ. ಅವನ ಕಾರಣಾಂತರಗಳಿಂದ ಈ ಮನೆನ ಅವನು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ. ಆಗ ಈ ಅಡ್ವಾನ್ಸ್ ಮನಿ ನಾನು ಮಾಡ್ತೀನಿ, ಫರ್ಫಿಟ್ ಮಾಡ್ತೀನಿ. ನಾನು ನೋಡಪ್ಪ ಕೊಂಡ್ಕೊಳ್ಳೋಂಗೆ ಕೊಂಡ್ಕೊ, ಇಲ್ದ ಅಂತಂದರೆ ಈ ಅಡ್ವಾನ್ಸ್ ಮನಿ ಕೇಳಕ್ಕೆ ಬರಬೇಡ, ಅಷ್ಟೇ. ನೀನು ಟೈಮ್ ಡ್ಯೂರೇಷನ್ ಏನು ತಗೊಂಡಿದ್ದೆ ಆ ಟೈಮ್ ಒಳಗಡೆ ಈ ಮನೆ ಕೊಂಡ್ಕೊ ಅಷ್ಟೇ ಅಂತ ಹೇಳ್ತಾನೆ.
ಹಾಗಾದರೆ ಈ ಅಡ್ವಾನ್ಸ್ ಮನಿ ಫರ್ಫಿಟ್ ಆಯಿತು ಅಂದರೆ ಕ್ಯಾಪಿಟಲ್ ಗೇನ್ನಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಲೆಸ್ ಮಾಡಿ ಆಮೇಲೆ ಇಂಡೆಕ್ಸ್ ಮಾಡ್ತಾ ಇದ್ವಿ. ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಲೆಸ್ ಮಾಡ್ತಾ ಇದ್ವಿ ನಾವು ಅಡ್ವಾನ್ಸ್ ಮನಿ ಫಾರ್ಫಿಟೆಡ್. ಆದರೆ 1/4/2014 ಮತ್ತು ಅದಾದಮೇಲೆ ಇದರಿಂದ ಹಿಂದಕ್ಕಾಗಿದ್ದರೆ 31st March 2014 ಅಥವಾ ಅದು ಹಿಂದಕ್ಕಾಗಿದ್ದರೆ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಲೆಸ್ ಮಾಡ್ತಾ ಇದ್ವಿ. 1/4/2014ಗೆ ಒಂದು ಅಮೆಂಡ್ಮೆಂಟ್ ಆಯಿತು. ಏನು ಅಮೆಂಡ್ಮೆಂಟ್ ಆಯಿತು? ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಲೆಸ್ ಮಾಡೋವಂಥ ಅಗತ್ಯ ಇಲ್ಲ. ನೀವು ಅಡ್ವಾನ್ಸ್ ಮನಿ ಏನು ಫರ್ಫಿಟ್ ನೀವು ಮಾಡಿದ್ದೀರೋ ಆ ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡಿರೋದನ್ನು ಆ ವರ್ಷನೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದರಲ್ಲೇ ಆ ಹೆಡ್ನಲ್ಲೇ ಟ್ಯಾಕ್ಸ್ನ ಪೇಮೆಂಟ್ ನೀವು ಮಾಡಬೇಕು ಅಂತ ಹೇಳುತ್ತೆ. ಹಾಗಾದರೆ ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಏನು ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡೆ. ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಯಾವ ಡೇಟ್ ಆದಮೇಲೆ 1/4/2014 ಆದಮೇಲೆ ಏನಾದರೂ ಅಡ್ವಾನ್ಸ್ ಮನಿ ಏನಾದರೂ ಫರ್ಫಿಟ್ ಮಾಡಿದರೆ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹಾಗಾದರೆ ಸ್ಪೆಸಿಫಿಕ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 56 ಸಬ್ಸೆಕ್ಷನ್ 2 ನಲ್ಲಿ ಟ್ಯಾಕ್ಸಬಲ್ ಆಗೋದು ಡಿವಿಡೆಂಡ್ಸ್, ಎರಡನೇದು ಕ್ಯಾಶುವಲ್ ಇನ್ಕಮ್ಸ್, ಮೂರನೇದು ಗಿಫ್ಟ್, ನಾಲ್ಕನೇದು ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಆರ್ ಎನ್ಹಾನ್ಸ್ಡ್ ಕಾಂಪನ್ಸೇಷನ್, ಐದನೇದು ಬಂದು ಅಡ್ವಾನ್ಸ್ ಮನಿ ಫರ್ಫಿಟೆಡ್. ಇದಿಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇನ್ನು 3 ಇನ್ಕಮ್ ಇದೆ. ಆ 3 ಇನ್ಕಮ್ ಏನು ಅಂತಂದರೆ 3 ಇನ್ಕಮ್ ಇದೆ. ಆ 3 ಇನ್ಕಮ್ ಏನು ಹೇಳುತ್ತೆ ಅಂತಂದರೆ ದ ಇನ್ಕಮ್ಸ್ ವಿಚ್ ಆರ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್, ಈ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಇಫ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ PGBP. PGBPನಲ್ಲಿ PGBP ಅಂದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇದೊಂದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ಹೇಳ್ಕೊಡ್ಲಿಕ್ಕೂ ಕೂಡ ನಿಮಗೆ ಒಂದು ಕ್ಲಾಸ್ ಬೇಕಾಗುತ್ತೆ. ಅದು ಮುಂದಿನ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಆದರೆ ಇಲ್ಲಿ ನಾವು ಕಲ್ತ್ಕೊಳ್ತಾ ಇರೋವಂತಹ ಯಾವುದೋ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಸ್ಪೆಸಿಫಿಕ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 56 ಸಬ್ಸೆಕ್ಷನ್ 2 ಪ್ರಕಾರವಾಗಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ PGBPನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದು PGBPನಲ್ಲಿ ಟ್ಯಾಕ್ಸಬಲ್ ಆಯಿತು ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್. ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಫರ್ನಿಚರ್ ಏನಿದು ಅಂತಂತಂದರೆ, ಸೇ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಒಂದು ಟೈಪ್ ರೈಟಿಂಗ್ ಮಿಷಿನ್ ಇದೆ ಅಂತ ಅನ್ಕೋಣ. ಟೈಪ್ ರೈಟಿಂಗ್ ಮಿಷಿನ್ ನಾವು ಸುಮ್ಮನೆ ಅಟ್ಟದ ಮೇಲೆ ಸುಮ್ಮನೆ ಇಟ್ಟುಬಿಟ್ಟಿದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿರೋರು ಬಂದು ನಮಗೆ ಟೈಪ್ ರೈಟಿಂಗ್ ಮಿಷಿನ್ ಬೇಕು, ನಿಮ್ಮ ಹತ್ರ ಇರೋ ಟೈಪ್ ರೈಟಿಂಗ್ ಮಿಷಿನ್ ಕೊಡಿ, ತಿಂಗಳಿಗೆ 1,000 ರೂಪಾಯಿಯಷ್ಟು ರೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸುಮ್ಮನೆ ಮೇಲೆ ಇರೋದಕ್ಕೆ ಬದಲಾಗಿ ನೀವು ಇದನ್ನು ಯೂಸ್ ಮಾಡ್ತೀರಾ ಅಂದರೆ ತಗೊಂಡೋಗಿ ಅಂತ ಹೇಳ್ತೀನಿ. ಅದನ್ನು ಏನಂತ ಕರಿತೀರಾ? ಆ ರೆಂಟ್ 1,000 ಇಂಟು ಎಷ್ಟು ತಿಂಗಳು ಕೊಟ್ಟಿರ್ತಾನೋ ಅಷ್ಟು ತಿಂಗಳು. ಸೇ ಫಾರ್ ಎಕ್ಸಾಂಪಲ್ ವರ್ಷ ಫುಲ್ಲು ಅಂದರೆ 12 ತಿಂಗಳು, 1,000 ಇಂಟು 12 ತಿಂಗಳು ನಾನು ರೆಂಟ್ ರಿಸೀವ್ ಮಾಡ್ತೀನಿ. ದಟ್ ಅಮೌಂಟ್ ಆಫ್ ರೆಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದಿಸ್ ಹೆಡ್ ಓನ್ಲಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ನನ್ನ ಹತ್ರ ಜನ್ರೇಟರ್ ಇದೆ, ಪಕ್ಕದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಆ ಫಂಕ್ಷನಲ್ಲಿ ಜನ್ರೇಟ್ನ ಅವಶ್ಯಕತೆ ಇದೆ. ಆಗ ನನ್ನ ಹತ್ರ ಬಂದರು ಕೇಳಿದ್ರು, ಸರ್ ನಿಮ್ಮ ಮನೆಗೆ ಜನ್ರೇಟರ್ ಇದೆಯಲ್ಲ ಕೊಡಿ, ಅದನ್ನು ಒಂದು 3 hours ಯೂಸ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು. ನಾನು ಮುಖ ನೋಡ್ತಾ ಇದ್ದೆ. ಅದಕ್ಕೆ ಅವರು ಇದ್ಕೊಂಡು, ಸರ್ ನಿಮಗೆ 2,000 ರೂಪಾಯಿ ರೆಂಟ್ ಬೇಕಾದ್ರೆ ಕೊಡ್ತೀವಿ ಸರ್, ಅದು ನಮ್ಗೆ ಅಗತ್ಯ ಇದೆ, ಕೊಡೋಕ್ಕೆ ಅವಕಾಶ ಇದೆಯಾ ಅಂದರೆ ಆಯ್ತು ತಗೊಂಡೋಗಿ. ನನಗೇನೋ 2,000 ನನಗೇನು ಬಂತು, ರೆಂಟ್ ಬಂತು. ಲೆಟ್ಟಿಂಗ್ ಆಫ್ ಜನ್ರೇಟ್. ನಮ್ಮ ಮನೆಯಲ್ಲಿ ಒಂದು 50 ಚೇರ್ಸ್ ಇತ್ತು, ಪಕ್ಕದಲ್ಲಿ ಒಂದು ಫಂಕ್ಷನ್ ನಡೀತಿತ್ತು, ಚೇರ್ಸ್ ಕೊಡಿ ಸರ್, ಒಂದು ಚೇರ್ಗೆ 2 ರೂಪಾಯಿ ಬಾಡಿಗೆ ಕೊಡ್ತೀವಿ. ಸೊ 100 ರೂಪಾಯಿ ಬಂತು. ದಟ್ ಅಮೌಂಟ್ ಆಫ್ ರೆಂಟ್ ರಿಸೀವ್ಡ್ ಆನ್ ಚೇರ್ಸ್ ಈಸ್ ಆಲ್ಸೋ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್
ಅದರ್ ಸೋರ್ಸಸ್. ಇದರಲ್ಲಿ ಈ ಒಂದು ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಫರ್ನಿಚರ್ ಏನಿದೆಯೋ ಮಾಮೂಲಿ ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಅಂದರೆ ಡಿಪ್ರಿಸಿಯೇಷನ್ ರಿಪೇರ್ಸ್ ಖರ್ಚುಗಳೇನಾದ್ರು ಇದ್ದರೆ ಅದನ್ನು ಖರ್ಚನ್ನ ಲೆಸ್ ಮಾಡಿ ತೊಗೊಬೇಕಾಗಿರುತ್ತೆ. ಉದಾಹರಣೆಗೆ ಜನ್ರೇಟ್ ಇದೆ, ಜನ್ರೇಟ್ರ್ ಮತ್ತು ಟೈಪ್ ರೈಟಿಂಗ್ ಮಿಷಿನ್ ಇದೆ, ಇದರಿಂದ ನನಗೆ 15,000 ರೂಪಾಯಿ ರೆಂಟ್ ಬಂತು. ಹಾಗಾದರೆ ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಟೈಪ್ ರೈಟಿಂಗ್ ಮಿಷನ್ 15,000. ಇದಕ್ಕಾಗಿರುವಂಥ ಜನ್ರೇಟರ್ಗೂ ಮತ್ತು ಫರ್ನಿಚರ್ಗೂ ಮತ್ತು ಆಗಿರುವಂತಹ ಟೈಪ್ ರೈಟಿಂಗ್ ಮಿಷನ್ಗೂ ಆಗಿರುವಂತಹ ಖರ್ಚು ಏನಾದ್ರು ಇದ್ದರೆ, ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಖರ್ಚು ಏನಾದ್ರು ಇದ್ದರೆ, ಡಿಪ್ರಿಸಿಯೇಷನ್ ವೇರ್ ಆ್ಯಂಡ್ ಟೇರ್ ಏನಾದ್ರು ಇದ್ದರೆ ಅದನ್ನೇನು ಮಾಡಬೇಕು, ಲೆಸ್ ಮಾಡಿ, ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾನೆ, ಲೆಸ್ ಮಾಡಿ ಮಿಕ್ಕಿರೋದು ಅಮೌಂಟ್ ಟ್ಯಾಕ್ಸಬಲ್ ಆಗಿರುತ್ತೆ. ಇದನ್ನು ಅಂಡರ್ ಸೆಕ್ಷನ್ 57ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ್ಯಾವ ಡಿಡಕ್ಷನ್ ಕೊಡ್ತೀವಿ ಅನ್ನೋದನ್ನು ಅಲ್ಲಿ ಡಿಸ್ಕಷನ್ ಮಾಡ್ತೀವಿ ಕೂಡ. ಇಲ್ಲಿ ಮೊದಲನೇ ಟಾಪಿಕ್ ಬಂದಿರೋದಕ್ಕೆ ಇಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಸ್ಪೆಸಿಫಿಕ್ ಇನ್ಕಮ್ಸಲ್ಲಿ PGBPನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ, ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ PGBPನಲ್ಲಿ ಯಾವ ಕೇಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಉದಾಹರಣೆಗೆ ನೋಡಿದ್ದೀರಾ, ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಮದುವೆ ಆಯಿತು ಅಂತ ಅಂದ್ಕೊಳ್ಳಿ. ಮದುವೆಗೆ ಅಡುಗೆ ಮಾಡೋದಕ್ಕೋಸ್ಕರ ಪಾತ್ರೆಗಳು ಬೇಕಾಗಿರುತ್ತೆ. ಪಾತ್ರೆಗಳು ಬೇಕು ಅಂದರೆ ನಿಮ್ಮ ಮನೆಗಿರೋ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ಅವ್ರಿಗೆ ಏನೋ ಅಷ್ಟು ಜನಕ್ಕೆ ಆಗೋದಿಲ್ಲ, ಅದಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕಾಗಿರುತ್ತೆ. ಅದೇ ರೀತಿ ಶಾಮಿಯಾನ ಬೇಕಾಗಿರುತ್ತೆ. ನಿಮ್ಮ ಮನೆಗಿರುವಂಥ ಬಟ್ಟೆಗಳೆಲ್ಲ ಹಾಸ್ಬಿಟ್ಟು ಶಾಮಿಯಾನ ಥರ ಮಾಡೋಕ್ಕಾಗಲ್ಲ, ಅದನ್ನು ನೀವೆಲ್ಲ ಏನು ಮಾಡ್ತೀರಾ, ಕೊಂಡ್ಕೊಂಬರ್ತೀರಾ ನೆವರ್, ಏನೋ ಬಾಡಿಗೆಗೆ ತರ್ತೀರಾ. ಹಾಗಾದರೆ ಅಲ್ಲಿ ಬಾಡಿಗೆ ಕೊಡೋವಂಥ ಒಬ್ಬ ವ್ಯಕ್ತಿ ಇದನ್ನಲ್ವ, ಅವನಿಗೆ ಅದು ಆ ಬಾಡಿಗೆ ಅನ್ನೋದೇನಾಗಿರುತ್ತೆ, PGBP ಇನ್ಕಮ್ ಆಗಿರುತ್ತೆ. ಅದೇ ಒಂದು ಬಿಸ್ನೆಸ್ ಮಾಡ್ತಿದ್ರೆ ಜನ್ರೇಟರ್ ಶಾಪ್ ಇರುತ್ತೆ, ಅಲ್ಲಿ ಸೇಲ್ ಮಾಡಲ್ಲ, ಅಲ್ಲಿ ಬರೀ ಬಾಡಿಗೆಗಳು ಕೊಡ್ತಾರೆ. ಜನ್ರೇಟರ್ನ ಪರ್ಚೇಸ್ ಮಾಡೋದು ಬಾಡಿಗೆ ಕೊಡೋದು, ಅದೇ ಅವರ ಬಿಸ್ನೆಸ್ ಆಗಿದ್ರೆ ದಟ್ ಅಮೌಂಟ್ ಆಫ್ ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಫರ್ನಿಚರ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ PGBP. ಅದರ್ವೈಸ್ ಅದು ಅವರ ಬಿಸ್ನೆಸ್ ಅಲ್ಲ ಅಂತಂದರೆ PGBPನಲ್ಲಿ ಟ್ಯಾಕ್ಸಬಲ್ ಆಗಲ್ಲ. ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ ಐಟಮ್ ಬಂದು ಕಾಂಪೋಸಿಟ್ ರೆಂಟ್ ಇಫ್ ನಾನ್ ಸಪರಬಲ್. ಏನಿದು ಕಾಂಪೋಸಿಟ್ ರೆಂಟ್ ನಾನ್ ಸಪರಬಲ್ ಅಂದ್ರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್, ನಮ್ಮ ತಂದೆಯವರು ನನಗೆ ಒಂದು ಮಗ್ಗನ ಕೊಟ್ಟಿದ್ದರು, ಒಂದು ಲೂಮ್, ಸ್ಯಾರಿನ ನೇಯುವಂತಹ ಒಂದು ಮಿಷಿನರಿನ ನನಗೆ ಕೊಟ್ಟಿದ್ದರು, ಲೂಮ್, ಒಂದು ಮಗ್ಗನ ಕೊಟ್ಟಿದ್ದರು. ಆ ಲೂಮ್ ನನ್ನ ಮನೆಯಲ್ಲಿ, ನಾನು ಬೀಯಿಂಗ್ ಎ ಲೆಕ್ಚರರ್, ನನ್ನ ಪ್ರೊಫೆಷನ್ಗೆ ಇದಕ್ಕೂ ಸಂಬಂಧ ಇಲ್ಲ, ಸೊ ನಾನು ಮನೆಯಲ್ಲೇ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಸಪ್ರೇಟ್ ಒಂದು ಚಿಕ್ಕ ಮನೆಯಲ್ಲೇ ಅದನ್ನು ಇಟ್ಟಿದ್ದೆ. ಸೊ ನನ್ನ ಫ್ರೆಂಡ್ ಬಂದು ಸುಮ್ಮನೆ ಆ ಮನೆಯಲ್ಲಿ ಆ ಮಗ್ಗನ ಸುಮ್ಮನೆ ಆಗಿಟ್ಟಿದ್ಯಾ, ನನಗೆ ಬಾಡಿಗೆ ಕೊಡು, ನಾನು ಆ ಮಗ್ಗನ ಉಪಯೋಗಿಸ್ಕೊತೀನಿ ಅಂತ ಕೇಳಿದೆ. ಹಾಗಾದರೆ ಆಯಿತು ತಗೋಪ್ಪ, ಏನೋ ಒಂದು ರೇಟ್ ನೀನೇ ಕೊಡು, ನನಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ ಅಂತ ಹೇಳಿದಾಗ ಅವನು 5,000 ಪರ್ ಮಂತ್ ರೆಂಟ್ ಕೊಟ್ಟ. 5,000 ಪರ್ ಮಂತ್ ರೆಂಟ್ ಏನು ಕೊಟ್ಟಿದ್ದು, ಅವನು ಬಿಲ್ಡಿಂಗೂ ಕೊಟ್ಟ ಮತ್ತು ಆಮೇಲೆ ಮಷಿನರಿಗೂ ಕೊಟ್ಟ. ಈ 5,000 ರೂಪಾಯಿನಲ್ಲಿ ಬಿಲ್ಡಿಂಗ್ಗೆ ಎಷ್ಟು ರೆಂಟ್, ಮಿಷಿನರಿಗೆ ಎಷ್ಟು ರೆಂಟ್ ಅಂದ್ಬಿಟ್ಟು ಅವನು ಕೊಟ್ಟಿಲ್ಲ. ಬಿಲ್ಡಿಂಗ್ಗೆ ಎಷ್ಟು ರೆಂಟ್ ಮತ್ತು ಮಿಷಿನರಿಗೆ ಎಷ್ಟು ರೆಂಟ್ ಅನ್ನೋದು ಅವನು ಕೊಟ್ಟಿಲ್ಲ. ಹಾಗಾದರೆ ಇವೆರಡನ್ನೂ ಸಪ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಹೋಲ್ ಅಮೌಂಟ್ ಆಫ್ 5,000 ಪರ್ ಮಂತ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದಕ್ಕೆ ಬದಲಾಗಿ ಅವನು ಈ ರೀತಿ ಮಾತಾಡಿದರೆ, ನೋಡಪ್ಪ ನಿನ್ನ ಮನೆ ಇದೆ ಅಲ್ವಾ, ಆ ಮನೆಗೆ 3,000 ರೂಪಾಯಿ ಪರ್ ಮಂತ್ ಬಾಡಿಗೆ ಕೊಡ್ತೀನಿ, ಮಿಷಿನರಿ ಮಗ್ಗ ಇದೆ ಅಲ್ವಾ, ಅದಕ್ಕೆ 2,000 ರೂಪಾಯಿ ಪರ್ ಮಂತ್ ಬಾಡಿಗೆ ಕೊಡ್ತೀನಿ, ಅಂದರೆ ಟೋಟಲಿ 5,000 ಪರ್ ಮಂತ್ ನಾನು ನಿಮಗೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಆಗ ನಾವೇನು ಅಂತ ಅರ್ಥ ಮಾಡ್ಕೊಬೇಕಾಗಿರುತ್ತೆ, 5,000 ರುಪೀಸ್ ಅಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ. ಯಾವ ಹೆಡ್ನಲ್ಲಿ ಈ ಬಿಲ್ಡಿಂಗ್ ಅನ್ನೋದೇನಿದೆ, ಈ ಬಿಲ್ಡಿಂಗ್ ಅನ್ನೋದು HP ಟ್ಯಾಕ್ಸಬಲ್ ಆಗಿರುತ್ತೆ. ಲೆಟ್ಟಿಂಗ್ ಆಫ್ ಮಿಷಿನರಿ ಅನ್ನೋದು ಅವನ ಬಿಸ್ನೆಸ್ ಅಲ್ಲ, ಅದಕ್ಕೋಸ್ಕರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇಫ್ ವಿ ಸಪ್ರೇಟ್ ದ ಕಾಂಪೋಸಿಟ್ ರೆಂಟ್ as rent of a building and rent of machinery or rent of furniture, then that amount of rent is chargeable to tax under the head HP to the extent of the rent of the building.
ಆ್ಯಂಡ್ ರೆಂಟ್ ಆಫ್ ಮಿಷನರಿ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ರೆಂಟ್ನ ನಾವು ಸಪ್ರೇಟ್ ಆಗೋ ಹಾಗಿದ್ದರೆ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ರೆಂಟ್ ಆಫ್ ಬಿಲ್ಡಿಂಗು HP ಟ್ಯಾಕ್ಸಬಲ್ ಆಗಿರುತ್ತೆ. ರೆಂಟ್ ಆಫ್ machinery is chargeable to tax under the head income from other sources if it is non-separable. ಸಪ್ರೇಟ್ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಹೋಲ್ ಅಮೌಂಟ್ ಆಫ್ 5,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಐ ಥಿಂಕ್ ಯು ಪೀಪಲ್ ಗಾಟ್ ಇಟ್ ರೈಟ್. ಹಾಗಾದರೆ 56 ಸಬ್ಸೆಕ್ಷನ್ 2ನಲ್ಲಿ ಕೆಲವು ಇನ್ಕಮ್ಸ್ ಇದೆ. ಆ ಇನ್ಕಮ್ಸ್ ಇಲ್ಲೇ ಟ್ಯಾಕ್ಸಬಲ್ ಆಗುತ್ತೆ ಅನ್ನೋದು 5 ಇನ್ಕಮ್ಸ್. PGBPನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂಥದ್ದು 3 ಐಟಮ್ಸ್. 5 3 8 ಐಟಮ್ಸ್ ಆಯಿತು. ಹಾಗಾದರೆ ಇನ್ನೊಂದು ಇನ್ಕಮ್ ಇದೆ. ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಇಫ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ PGBP ಆರ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲೂ ಟ್ಯಾಕ್ಸಬಲ್ ಆಗಲಿಲ್ಲ, PGBPನಲ್ಲೂ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಅಂಥ ಇನ್ಕಮ್ ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ಒಂದು ಓವರ್ ವ್ಯೂ ನೋಡೋದೇ ಆದರೆ 56 ಸಬ್ಸೆಕ್ಷನ್ 2 ಪ್ರಕಾರವಾಗಿ ಸ್ಪೆಸಿಫಿಕ್ ಇನ್ಕಮ್ಸ್ ಇರುತ್ತೆ. ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲೇ ಯಾವಾಗಲೂ ಟ್ಯಾಕ್ಸಬಲ್ ಆಗಿರುತ್ತೆ. ಆ ಸ್ಪೆಸಿಫಿಕ್ ಇನ್ಕಮ್ಸ್ನ 3 ಕ್ಯಾಟಗರಿ ಮಾಡ್ಕೊಂಡಿದ್ದೀವಿ. ಇನ್ಕಮ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಓನ್ಲಿ, ಅದರಲ್ಲಿ 5 ಬರುತ್ತೆ. ಒಂದು ಡಿವಿಡೆಂಡ್, ಎರಡನೇದು ಕ್ಯಾಶುವಲ್ ಇನ್ಕಮ್, ಮೂರನೇದು ಗಿಫ್ಟ್, ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಆರ್ ಎನ್ಹಾನ್ಸ್ಡ್ ಕಾಂಪನ್ಸೇಷನ್ ಡಿಡಕ್ಷನ್ 50% ಸಿಗುತ್ತೆ. ಅಡ್ವಾನ್ಸ್ ಮನಿ ಫರ್ಫಿಟೆಡ್ 1/4/2014 ಆದಮೇಲೆ ಏನಾದ್ರು ಆಗಿದ್ದರೆ ಅದು ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂದರೆ PGBPನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. 3 ಐಟಮ್ ಇದೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಫ್ರಮ್ ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್, ಕಾಂಪೋಸಿಟ್ ರೆಂಟ್. ದೆನ್ income which is chargeable to tax under the head income from other sources if and only if those incomes do not chargeable to tax under the head PGBP or income from salary. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಥವಾ PGBPನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಆ ಇನ್ಕಮ್ಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅಂಥ ಇನ್ಕಮ್ಸ್ ಯಾವುದು ಅಂತಂದರೆ ಕೀ ಮ್ಯಾನ್ ಇನ್ಶೂರೆನ್ಸ್, ರೆಂಟ್ ರಿಸೀವ್ಡ್ ಫ್ರಮ್ ಬಿಲ್ಡಿಂಗಿಂದ ಏನಾದ್ರು ನೀವು ರೆಂಟ್ ಏನಾದ್ರು ರಿಸೀವ್ ಮಾಡ್ತಿದ್ರೆ ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಇನ್ಕಮ್ ಫ್ರಮ್ HP ಟ್ಯಾಕ್ಸಬಲ್ ಆಗಿರುತ್ತೆ. ಅದರ್ ದ್ಯಾನ್ ಬಿಲ್ಡಿಂಗ್ ಅಲ್ದಿರ ಇಸ್ ಇಟ್ ಯುವರ್ ಬಿಸ್ನೆಸ್, ನೀವು ಆ ಬಿಸ್ನೆಸ್ ಮಾಡ್ತಿದ್ದೀರಾ, ಎಸ್ ಅಂದರೆ ಅದು PGBPನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದರ್ವೈಸ್ ನೋ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ರೆಂಟ್ ಫ್ರಮ್ ಬಿಲ್ಡಿಂಗ್ ಆಗಿದ್ರೆ ಇನ್ಕಮ್ ಫ್ರಮ್ HP ಟ್ಯಾಕ್ಸಬಲ್ ಆಗಿರುತ್ತೆ. ಅದರ್ ದ್ಯಾನ್ ಬಿಲ್ಡಿಂಗ್ ಅಂದರೆ ಮಿಷನರಿ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಅಥವಾ ಅದರ್ ಐಟಮ್ಸ್ ಆಗಿರ್ಬೋದು, ಅಥವಾ ಮೊದಲೆಲ್ಲ CD ಪ್ಲೇಯರ್, DVD ಪ್ಲೇಯರ್ಸ್, VCPಗಳು ಅಂಥವೆಲ್ಲ ಬಾಡಿಗೆ ಕೊಡ್ತಾಯಿದ್ರು. ಅದು ಅದರ್ ದ್ಯಾನ್ ಬಿಲ್ಡಿಂಗ್ನ ನೀವೇನು ಮಾಡ್ತಾಯಿದ್ದೀರಾ? ಲೆಟ್ ಮಾಡ್ತಿದ್ದೀರಾ ಅಂದರೆ ಬಾಡಿಗೆ ಕೊಡ್ತಾಯಿದ್ದೀರಾ. ಆ ಬಾಡಿಗೆ ಕೊಡೋದೇ ನಿಮ್ಮ ಬಿಸ್ನೆಸ್ ಆಗಿದ್ದರೆ PGBPನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಬಾಡಿಗೆ ಕೊಡೋದಲ್ಲ ಅಂತಂದರೆ ಇನ್ಕಮ್ ಫ್ರಮ್ ಅಂದರೆ ಅದು ನಿಮ್ಮ ಬಿಸ್ನೆಸ್ ಅಲ್ಲ ಅಂತಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲೂ ಟ್ಯಾಕ್ಸಬಲ್ ಆಗಲ್ಲ, PGBPನಲ್ಲೂ ಟ್ಯಾಕ್ಸಬಲ್ ಆಗಲ್ಲ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅನ್ನೋದು ಒಂದು ಐಟಮ್ ಇದೆ. ಅದನ್ನೇ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ. ಏನಿದು ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ? ಇದ್ರ ಬಗ್ಗೆ ಆಲ್ರೆಡಿ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಕೀ ಮ್ಯಾನ್ ಇನ್ಶೂರೆನ್ಸ್ ಅದು ಮೆಚ್ಯೂರ್ ಆದಮೇಲೆ ಆ ಪಾಲಿಸಿ ಅಮೌಂಟ್ನ ಅವನು ಬದುಕಿದ್ದು ಕೀ ಮ್ಯಾನ್ ಯಾರಿದ್ದನೋ ಆ ಕೀ ಮ್ಯಾನೇ ರಿಸೀವ್ ಮಾಡಿದ್ರೆ ಅವನ ಕೈನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅನ್ನೋ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, ಕೀ ಮ್ಯಾನ್ ಅನ್ನೋನೇ ಆ ಪಾಲಿಸಿ ಅಮೌಂಟ್ನ ರಿಸೀವ್ ಮಾಡಿದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಆ ಕೀ ಮ್ಯಾನ್ ಅನ್ನೋನು ಕೆಲಸ ಬಿಟ್ಟು ಏನಾದ್ರು ಹೋಗಿ ಆ ಕಂಪನಿ ಏನಾದ್ರು ಅದನ್ನು ರಿಸೀವ್ ಮಾಡಿದ್ರೆ ಆ ಕಂಪನಿ ಕೈನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂಡರ್ ದ ಹೆಡ್ PGBP. ರಿಪೀಟ್ ಮಾಡ್ತೀನಿ, ಕೀ ಮ್ಯಾನೇ ಅವನೇ ಬದುಕಿದ್ದು, ಅವನೇ ಅಲ್ಲಿ ಕೆಲಸ ಮಾಡ್ತಿದ್ದು, ಅವನೇ ಏನಾದ್ರು ರಿಸೀವ್ ಮಾಡಿದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಆ ಕೆಲಸ ಬಿಟ್ಟು ಹೋದಾಗ, ಆ ಕೀ ಮ್ಯಾನ್ ಅನ್ನೋನು ಕೆಲಸ ಬಿಟ್ಟು ಹೋದಾಗ ಆ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ನ ಕಂಪನಿ ಏನಾದ್ರು ರಿಸೀವ್ ಮಾಡಿದ್ರೆ PGBPನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಆ ಫ್ಯಾಮಿಲಿ ಪರ್ಸನ್ಸ್ ಏನಾದ್ರು ರಿಸೀವ್ ಮಾಡಿದ್ರೆ ಅಂದರೆ
ಕೀಮ್ಯಾನ್ ಅನ್ನೋನು ತೀರೋದ ಮೇಲೆ ಅವನ ಲೀಗಲ್ ಹೈರ್ಸ್ ಯಾರಿದ್ದಾರೋ ಆ ಲೀಗಲ್ ಹೈರ್ಸ್ ಏನಾದ್ರು ಆ ಅಮೌಂಟ್ನ ಕೀಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ನ ರಿಸೀವ್ ಮಾಡಿದ್ರೆ ಆ ಫ್ಯಾಮಿಲಿ ಯಾರು ರಿಸೀವ್ ಮಾಡಿದಾರೋ ಅವ್ರಿಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲೂ ಟ್ಯಾಕ್ಸಬಲ್ ಆಗಿರಬಾರ್ದು, PGBPನಲ್ಲೂ ಟ್ಯಾಕ್ಸಬಲ್ ಆಗಿರಬಾರ್ದು. ಅಂದ್ರೆ ಅರ್ಥ ಏನು, ಲೀಗಲ್ ಹೈರ್ಸ್ ಆಫ್ ಕೀಮ್ಯಾನ್ ಏನಾದರೂ ಪಾಲಿಸಿ ಅಮೌಂಟ್ ಏನಾದ್ರು ರಿಸೀವ್ ಮಾಡ್ತಿದ್ರೆ ಅದು ಟ್ಯಾಕ್ಸಬಲ್ ಆಗುತ್ತೆ ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನೋ ಹೆಡ್ನಲ್ಲಿ. ಇಷ್ಟೊತ್ತು ಹೇಳಿದ್ದು ಸ್ಪೆಸಿಫಿಕ್ ಇನ್ಕಮ್ಸ್ ಬಗ್ಗೆ ನಾನು ಹೇಳಿದ್ದು. ಸ್ಪೆಸಿಫಿಕ್ ಇನ್ಕಮ್ಸ್ 56 ಸಬ್ಸೆಕ್ಷನ್ 2ನಲ್ಲಿ ಏನಿತ್ತು 3 ಕ್ಯಾಟಗರಿ, ಆ 3 ಕ್ಯಾಟಗರಿ 9 ಐಟಮ್. ಇದು ಕಂಪಲ್ಸರಿಯಾಗಿ ನೀವು ತಿಳ್ಕೊಂಡಿರಲೇಬೇಕಾಗಿರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಸಿಫಿಕ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 56 ಸಬ್ಸೆಕ್ಷನ್ 2, incomes chargeable under this head only, the incomes which is chargeable to tax under this if and only if those incomes not chargeable to tax under the head PGBP, and the last one, incomes chargeable under this head if and only if not taxable under the head either PGBP or income from salary. ಸೊ ಈ 9 ಐಟಮ್ನ ನೀವು ಮರೆಯೋ ಹಾಗಿಲ್ಲ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಸಿಫಿಕ್ ಇನ್ಕಮ್ಸ್ನ ಮುಗಿದ ಮೇಲೆ ನಾವೀಗ ಹೋಗಬೇಕಾಗಿರೋದು ಜನರಲ್ ಇನ್ಕಮ್ಸ್ ವಿಚ್ ಈಸ್ ನಾಟ್ ಫಾಲ್ ಅಂಡರ್ ಎನಿ ಅದರ್ ಹೆಡ್ ಆಫ್ ಇನ್ಕಮ್. ಬೇರೆ ಹೆಡ್ ಆಫ್ ಇನ್ಕಮ್ಸ್ನಲ್ಲಿ ಇದು ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಅದು ಜನರಲ್ ಇನ್ಕಮ್ಸ್ ಆಗಿರುತ್ತೆ.